ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ಏನು ಮಾಡ್ತಿದ್ದೀನಿ ಗೊತ್ತಾ? ಸೊ ಮದುವೆ ಸ್ಟೈಲಲ್ಲಿ ತಿಳಿ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಅದಕ್ಕೂ ಮುಂಚೆ ನೀವ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದಕ್ಕೆ ಬೇಕಾಗಿರೋದು ಮೊದಲು ಏನಂತ ಅಂದರೆ 2 ದೊಡ್ಡ ಸೈಜ್ ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಕರಿಬೇವು, ಹಾಗೆ ಬೇಳೆ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಬೇಕು. ಸೊ ಇವಾಗ ಮೊದಲು ಬೇಳೆನ ನಾವು ತೊಳೆದಿಟ್ಕೊಂಡು ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರಲ್ಲಿ ನಾವು ಫಸ್ಟು ಬೇಳೆನ ಹಾಕಬೇಕು. ಸೊ ಬೇಳೆನ ಹಾಕಿ ಇದನ್ನು ಚೆನ್ನಾಗಿ ಫಸ್ಟ್ ಇದನ್ನೇ ಬಾಯ್ಲ್ ಮಾಡ್ಕೊಬೇಕು ನಾವು. ಸೊ ಬೇಳೆ ಅನ್ನೋದು ತುಂಬ ನುಣ್ಣಗೆ ಮಾಡಬೇಕು. ಸೊ ನುಣ್ಣಗೆ ಬೇಯಿಸ್ಕೊಬೇಕು. ಅದಕ್ಕೋಸ್ಕರ ಫಸ್ಟೇ ನಾವು ಬೇಳೆನ ಹಾಕ್ಕೊಬೇಕು. ಬೇಳೆನ ಹಾಕಿ ಹಾಗೆ ಟೊಮೊಟೊ ಮತ್ತು ಬೆಳ್ಳುಳ್ಳಿನ ಹಾಕಿ ಇದಕ್ಕೆ 2 ಕಪ್ಸ್ ಅಷ್ಟು ವಾಟರ್ನ ಹಾಕಬೇಕು. ವಾಟರ್ನ ಹಾಕಿ ಒಂದು 3 ವಿಸಿಲ್ಸ್ನ ಇದಕ್ಕೆ ಕೂಗಿಸ್ಬೇಕು. ಸೊ 3 ವಿಸಿಲ್ಸ್ ಕೂಗಬೇಕು. ಸೊ ಈ ಮಧ್ಯೆ ತುಂಬ ಮೂವೀಸ್ ಬಂತು. ಸೊ ಆ ಮೂವಿಲಿ ನಾನು ಲೇಟೆಸ್ಟಾಗಿ ನೋಡಿದ್ದಂದರೆ ರಿಟರ್ನ್ ಆಫ್ ದಿ ಡ್ರ್ಯಾಗನ್ ಅಂತ. ಸೊ ಅದು ಆ್ಯಕ್ಚುಲಿ ತಮಿಳ್ ಮೂವಿ. ಸೊ ತೆಲುಗುದಲ್ಲಿ ಕೂಡ ಬಂದಿದೆ. ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಮೂವಿ. ಯೂತಿಗೆ ಒಳ್ಳೆ ಮೆಸೇಜ್ ಇದೆ ಎಜುಕೇಷನ್ ಬಗ್ಗೆ ಅಂತ. ಸೊ ಆ ಮೂವಿ ಕಾಮಿಡಿ ಇದೆ ಮತ್ತು ಮೆಸೇಜ್ ಕೂಡ ಇದೆ. ಬೋರ್ ಅಂತೂ ಆಗಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು ಆ ಮೂವಿ. ಸೊ ನೀವು ಕೂಡ ಯಾರಾದರೂ ನೋಡಿಲ್ಲ ಅಂದರೆ ಸೊ ಹೋಗಿ ನೋಡಿ. ಸೊ ಇವಾಗ ನೋಡಿ, ಅದು ಬೇಯ್ದ ಮೇಲೆ ನಾನು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀನಿ. ಸೊ ಈ ರೀತಿ ಇದನ್ನು ಸ್ಮ್ಯಾಶ್ ಮಾಡ್ಕೊಬೇಕು. ನೀವು ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರ್ ಯೂಸ್ ಮಾಡಿಕೊಂಡು ಸ್ಮ್ಯಾಶ್ ಮಾಡಿ, ಇಲ್ಲಾಂದರೆ ಗ್ರೈಂಡ್ ಮಾಡ್ಕೊಬೋದು. ಸೊ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಆಯಿಲ್ನ ಒಂದು 3 to 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಇದು ಸ್ವಲ್ಪ ಹೊತ್ತು ಹೀಟ್ ಆಗಬೇಕು. ಹೀಟಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಕರಿಬೇವು ಹಾಕಿ ಇದು ಸ್ವಲ್ಪ ಹೊತ್ತು ಒಂದು ಲೈಟಾಗಿ ಫ್ರೈ ಆಗಲಿ. ಸೊ ಲೈಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಈರುಳ್ಳಿನ ಹಾಕ್ಕೊಬೇಕು. ಸೊ ಈ ರೀತಿ ಒಂದೊಂದೇ ಐಟಮ್ಸ್ನ ಮಾಡಿ ರೆಡಿ ಮಾಡಿ ಇಟ್ಕೊಬೇಕು. ಸೊ ನಿಧಾನಕ್ಕೆ ಮಾಡ್ಕೊಳ್ಳಿ. ಸೊ ಮತ್ತು ತುಂಬ ಹರಿಬರಿಲಿ ಮಾಡೋಕ್ಕೆ ಹೋಗಬೇಡಿ, ಮತ್ತು ಐಟಮ್ಸ್ ಮಿಸ್ ಆಗಿಬಿಡುತ್ತೆ. ಸೊ ಐಟಮ್ಸ್ ನೀವು ಮರ್ತವ್ರು ಒಂದು ಐಟಮು ಹಾಕಿಲ್ಲ ಅನ್ನೋದು ಟೇಸ್ಟ್ ಅನ್ನೋದು ಹೋಗ್ಬಿಡುತ್ತೆ. ಸೊ ಇದಕ್ಕೆ ಈರುಳ್ಳಿ ಹಾಕಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಬೇಕು. ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ಸೊ ಇದಕ್ಕೆ ಇದನ್ನ ಒಂದು 2 to 3 ನಿಮಿಷವರೆಗೂ ಫ್ರೈ ಮಾಡಿದರೆ ಸಾಕು, ಜಾಸ್ತಿ ಹೊತ್ತು ಏನು ಬೇಡ. ಸೊ ಈರುಳ್ಳಿನ ನೀವು ಬೇಗ ಫ್ರೈ ಆಗ್ತಿಲ್ಲ ಅಂತ ಅಂದಾಗ ಏನು ಮಾಡಬೇಕಂದ್ರೆ ಲೈಟಾಗಿ ಸ್ವಲ್ಪ ಸಾಲ್ಟ್ ಹಾಕಿ ಮತ್ತು ಸಾಂಬಾರಿಗೆ ಹಾಕ್ಬೇಕಾದ್ರೆ ಸ್ವಲ್ಪ ಸಾಲ್ಟನ್ನ ಕಮ್ಮಿ ಮಾಡಿಕೊಂಡ್ರೆ ಆಯಿತು. ಸೊ ಅಷ್ಟೇ, ಅಲ್ಲಿ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಈ ನಡುವೆ ನಾನಂತೂ ಮೂವೀಸ್ ಅಂತೂ ತುಂಬಾ ಇನ್ನೂ ವೆಯ್ಟ್ ಮಾಡ್ತಾಯಿದ್ದೀನಿ ಮ್ಯಾಡ್ ಸ್ಕ್ವೇರ್ ನೋಡಬೇಕು ಅಂತ. ಅದಂತೂ ಫುಲ್ ಕಾಮಿಡಿ ಇರುತ್ತೆ, ತೆಲುಗು ಮೂವಿ. ಸೊ ಅದು ಟ್ರೈಲರೇ ಸಖತ್ತಾಗಿದೆ. ಸೊ ಪಾರ್ಟ್ 1 ತುಂಬ ಚೆನ್ನಾಗಿತ್ತು, ಬೋರ್ ಹೊಡಿತಾಯಿಲ್ಲ, ತುಂಬ ಸಖತ್ತಾಗಿತ್ತು. ಪಾರ್ಟ್ 2 ಅಂತೂ ಟ್ರೈಲರ್ ಸಖತ್ತಾಗಿದೆ, ನನಗೂ ತುಂಬ ಖುಷಿ ಆಯಿತು. ಸೊ ಆ ಮೂವಿ ನೋಡಿಲ್ಲ ಇನ್ನೂ. ಸೊ ನೋಡಬೇಕು ಅಂತ ನಾನಾದರೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ಹೋಗಿ ನೋಡಿ, ಎಂಜಾಯ್ ಮಾಡಿ. ಸೊ ಮೂವೀಸ್ ಅಂತೂ ನನಗಂದರೆ ತುಂಬಾ ಇಷ್ಟ. ಯಾವುದು ಹೊಸ ಮೂವೀಸ್ ಬಂದರೂ ನಾನು ನೋಡಿಬಿಡ್ತೀನಿ. ಹಾಗೆ ಹಾರರ್ ಮೂವೀಸ್ ಈ ನಡುವೆ ಯಾವುದೂ ಬಂದಿಲ್ಲ. ಸೊ ನಿಮ್ಗೆ ಯಾವುದಾದ್ರೂ ಹಾರರ್ ಮೂವೀಸ್ ಇದೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೋಡ್ತೀನಿ. ಸೊ ನನಗಂತೂ ಈ ನಡುವೆ ಯಾವುದೂ ಹೊಸ ಹಾರರ್ ಮೂವೀಸ್ ಅಂತೂ ನಂಗೆ ಸಿಕ್ಕಿಲ್ಲ. ಸೊ ನಿಮ್ಗೆ ಯಾವುದಾದ್ರೂ ಗೊತ್ತಿದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಹೋಗಿ ವಾಚ್ ಮಾಡ್ತೀನಿ. ಸೊ ಇವಾಗ ಇಲ್ಲಿ ಈರುಳ್ಳಿ ಎಲ್ಲ ನಮಗೆ ಒಗ್ಗರಣೆ ಫ್ರೈ ಆಗಿದೆ. ಸ್ವಲ್ಪ ನಾವು ಹುಣಸೆಹಣ್ಣ ನೆನೆಸಿಟ್ಕೊಂಡಿರಬೇಕು. ನೆನೆಸಿಟ್ಕೊಂಡಿರೋಂಥ ಹುಣಸೆಹಣ್ಣು ರಸನ ಇದಕ್ಕೆ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಇದು ಕುದಿದ ನಂತರ ಒಂದು 2 ನಿಮಿಷ ಕುದಿದ್ರೆ ಸಾಕು, ಜಾಸ್ತಿ ಬಾಯ್ಲ್ ಆಗೋ ಅವಶ್ಯಕತೆ ಇಲ್ಲ. ಸೊ ಇದು ಬಾಯ್ಲ್ ಆದಮೇಲೆ ಒಂದು 3 to 4 ಟೇಬಲ್ ಸ್ಪೂನ್ ಅಷ್ಟು ನಾವಿಲ್ಲಿ ಸಾಂಬಾರು ಪೌಡ್ರನ್ನ ಹಾಕಬೇಕು. ಹಾಗೆ ಒಂದು ಸ್ವಲ್ಪ ಲೈಟಾಗಿ ಅರಶಿನ ಹಾಕ್ಕೊಳ್ಳಿ. ಸೊ ಜಾಸ್ತಿ ಏನು ಬೇಡ. ಸೊ ಲೈಟಾಗಿ ಹಾಕಿದ್ರೆ ಸಾಕು. ಇದನ್ನೆಲ್ಲ ಹಾಕಿಬಿಟ್ಟು ಫಸ್ಟ್ ನಾವು ಇದನ್ನ ಚೆನ್ನಾಗಿ ಹಾಕಿ ಬೇಯಿಸಬೇಕು. ಸೊ ಆ ಹುಣಸೆಹಣ್ಣು ರಸದಲ್ಲೇ ಇದೆಲ್ಲ ಸಾಂಬಾರು ಪೌಡ್ರು ಚೆನ್ನಾಗಿ ಮಿಕ್ಸ್ ಆಗಿ ಗಟ್ಟಿಯಾಗಿ ಗ್ರೇವಿ ಆಗುತ್ತೆ. ಸೊ ನೋಡಿ, ನೀವು ಸಾಂಬಾರು ಪೌಡರ್ನ ಆಚೆಯಿಂದ ತೊಗೊಂಬರೋ ಬದಲು ಮನೆಯಲ್ಲೇ ಮಾಡಿದ್ರೆ ನಿಜವಾಗ್ಲೂ ಆ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಮಾಡೋ ಸಾಂಬಾರು ಪೌಡ್ರ್ ಮಾಡಿ ಅಡುಗೆಗೆ ಯೂಸ್ ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಸೊ ಆಚೆ ಸಾಂಬಾರು ಪೌಡ್ರಿಗಿಂತ ಮನೇಲೇ ಪ್ರಿಪೇರ್ ಮಾಡ್ಕೊಳ್ಳಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಸೊ ಪ್ರೊಸೀಜರ್ ಲೆಂತಿ ಇದ್ರೂ ಇಡೀ ವರ್ಷಕ್ಕೂ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಇವಾಗ ಇದೆಲ್ಲ ಮಿಕ್ಸ್ ಮಾಡಿ ಗಟ್ಟಿಯಾಗಿದೆ. ಸೊ ಇದನ್ನು ನಾವು ಆ ಪ್ಯಾನಿಂದ ನಮ್ಮ ಕುಕ್ಕರಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡೆ ಬೇಳೆದಕ್ಕೆ ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಸೊ ನೋಡಿ, ಈ ರೀತಿ ಮಿಕ್ಸ್ ಮಾಡಿದ್ರೆ ನಮ್ಮ ತಿಳಿ ಸಾರು ಅನ್ನೋದು ರೆಡಿ ಆಗೋಯಿತು.
ನೀವು ತುಂಬ ತಿಕ್ ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೊಬೇಕು ಅಂತ ಅಂದ್ಕೊಬೇಡಿ. ಸೊ ತಿಳಿ ಸಾರು ಅನ್ನೋದು ಗಟ್ಟಿಯಾಗಿರಬಾರ್ದು, ಮೀಡಿಯಮ್ಗೆ ತೊಗೊಬೇಕು. ಸೊ ಮೀಡಿಯಮ್ಗೆ ಸೊ ಅದಕ್ಕೆ ನಾನಿಲ್ಲಿ ಮತ್ತೆ 2 ಕಪ್ಸ್ ಅಷ್ಟು ವಾಟರ್ನ ಹಾಕಿ, ಸೊ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಹಾಕಿ ಒಂದು 10 ನಿಮಿಷ ಬಾಯ್ಲ್ ಮಾಡ್ತೀನಿ ಅಷ್ಟೇ. ಸೊ 10 ನಿಮಿಷ ಬಾಯ್ಲ್ ಮಾಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಬಾಯ್ಲ್ ಮಾಡಿದ್ರೆ ನಮ್ಮ ತಿಳಿ ಸಾರು ಅನ್ನೋದು ರೆಡಿಯಾಗಿ ಹೋಯ್ತದೆ. ಸೊ ಇದನ್ನು ನಾವು ಮುದ್ದೆಗಾಗಲಿ ರೈಸ್ಗಾಗಲಿ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಮದುವೆ ಮನೇಲಿ ಹಾಕ್ತಾರೆ ಈ ತಿಳಿ ಸಾರು ಅನ್ನೋದು, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಲ್ಲಿ. ಸೊ ಅದೇ ರೀತಿ ನಾವು ಸೊ ಆ ರೀತಿ ನಮ್ಮ ತಿಳಿ ಸಾರು ರೆಡಿ ಮಾಡ್ಕೊಂಡಾದಮೇಲೆ ಸ್ವಲ್ಪ ಈ ರೀತಿ ಬೋಟಿಗಳ್ನ ಮನೆಯಲ್ಲೇ ಫ್ರೈ ಮಾಡಿಬಿಟ್ಟು ಆಯಿಲಲ್ಲಿ ಅದ್ರ ಜೊತೆಗೆ ಸೈಡ್ ಡಿಶ್ಶಾಗಿ ಇಟ್ಕೊಂಡು ತಿಂತೆ ಸಖತ್ತಾಗಿರುತ್ತೆ. ನಿಜವಾಗ್ಲೂ ನನಗಂತೂ ತುಂಬಾ ಇಷ್ಟ ಆಯಿತು. ಇದನ್ನ ತಿಳಿ ಸಾರು ಅನ್ನ ಮತ್ತು ಈ ಬೋಟಿ ಹಾಕ್ಕೊಂಡು ತಿಂತಾರೆ. ನನಗಂತೂ ಸೂಪರಾಗಿತ್ತು, ಸಖತ್ ಇಷ್ಟ ಆಯಿತು. ನೋಡಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಂತಂದರೆ ಸಾಂಬಾರು, ಅಷ್ಟು ಚೆನ್ನಾಗಿದೆ ಸಾಂಬಾರಂತೂ. ನೀವು ಕೂಡ ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಹಾಗೆ ಮೂವೀಸು ಅಷ್ಟೇ, ಯಾರಿಗಾದ್ರು ಹಾರರ್ ಮೂವೀಸ್ ಹೊಸದು ಯಾವುದಾದ್ರೂ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗಾಯ್ಸ್. ಬಾಯ್ ಟೇಕ್ ಕೇರ್.